ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ನಮ್ಮ ಫ್ರೆಂಡ್ ಬೈಕ್ ತೊಗೊಂಬಂದಿದ್ದೀನಿ. 125cc ಬೈಕ್ ಮಾತ್ರ ಸಖತ್ತೈತೆ. ನೈಟ್ನಲ್ಲಿ ವೀಡಿಯೋ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಈ ಗಾಡಿದು ನೋಡಿದ್ರೆ ಬ್ಲ್ಯಾಕ್ ಗಾಡಿ ಐತೆ, ಏನೂ ಕಾಣ್ತಾ ಇಲ್ಲ. ಬೈಕ್ದು ಫೋಟೋ ಫೋಟೋ ಅಂತೀನಿ, ವೀಡಿಯೋದಲ್ಲಿ ಸರಿಯಾಗಿ ನೈಟಲ್ಲಿ ಕಾಣ್ತಾನೆ ಇಲ್ಲ, ಬೆಳಕಲ್ಲಿ ಕಾಣುತ್ತೆ. ಯಾಕಂದ್ರೆ ಫುಲ್ ಬ್ಲ್ಯಾಕ್ ಇದೆಯಲ್ಲ, ಅದಕ್ಕೆ ಅಲ್ಲಿ ನೋಡಿದ್ರೆ ನಿಂತ್ಬಿಟ್ಟು ಕಾಣುತ್ತೇನಂತ ಕಾಣ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ಮತ್ತೆ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಪಿಕಪ್ ಮಾತ್ರ ನಂಬರ್ ಗಾಡಿ ಐತೆ. ನಮ್ಮಣ್ಣಕ್ಕೆ ಹೋದು ಹೆಂಗೆ ಬೇಕಾದ್ರೂ ಹೊಡಿಬೋದು ನೋಡಿ. ಗಾಡಿ ಸ್ಮೂತ್ ಐತೆ, ಕ್ಲಚ್ಚು ಗಿಲ್ಚು ಎಲ್ಲ ಸಕ್ಕತ್ತೈತೆ. ಇದರಲ್ಲಿ ಫ್ಯೂಚರ್ ಮಾತ್ರ ನಂಬರ್ ಕೊಟ್ಬಿಟ್ಟ ನೋಡ್ರಿ ಗಾಡಿಗೆ. ನಾವು ನೋಡಿ, ಇದೊಂದು ನನಗೆ ಮಿರರ್ ಕೆಟ್ಟ ತಲಿತೀನಿ ಅದೈತಿ. ಹಿಂದಿನ ತಿರ್ಗಾ ಹಿಂದಿನಂತೀನಿ, ಮುಂದ್ಗಡೆ ಸೈಡಲ್ಲಿ ತಿರುಗ್ತಾನೆ ಇಲ್ಲ. ಇದು ಕರೆಕ್ಟಾಗಿ ಮಿರರ್ ಕುತ್ಕೊಂಡ್ಬಿಟ್ಟೈತೆ. ಈ ರೈಟ್ ಸೈಡ್ ಮಿರರೇ ಕುತ್ಕೋತಲ್ಲ. ನಂಗೆ ಮಿರರ್ ಇದ್ದರೆ ಗಾಡಿ ಹೊಡ್ಯೋಕ್ಕೆ ಇಷ್ಟ. ಯಾಕಂದರೆ ಹಿಂದೆ ಬರೋರು ನೋಡಬೇಕಲ್ಲ ಆಗಾಗ. ಆದರೆ ಮಾತ್ರ ಪಿಕಪ್ ಮಾತ್ರ ಹೆಂಗೆ ತೊಗೊಳುತ್ತೆ ಅಂದರೆ ಸರಿಯಾಗೇ ತೊಗೊಂಡ್ಬಿಡುತ್ತೆ ಗಾಡಿದು. ಗಾಡಿ ಬಂದುಬಿಟ್ಟು ಟೋಟಲು ನಮ್ಮ ಫ್ರೆಂಡಿಗಿರೋದು ಇದು 1,18,000 ಆನ್ ರೋಡ್ ಫುಲ್ಲು. ಗಾಡಿ ನಮ್ಮ ಕೈಯಲ್ಲಿ ಬರ್ಬೇಕಾದ್ರೆ ಫುಲ್ ಕ್ಯಾಶ್ ತೊಗೊಂಡ್ಬಿಟ್ಟೆ ತೊಗೊಂಡವನೆ. ಒಳ್ಳೆ ಹುಡುಗ ಪಾಪ ನೋಡ್ರಿ. ಗಾಡಿ ಮಾತ್ರ ನಂಬರ್ ಹೊಂಟೈತ್ರಿ. ಕ್ಲಚ್ ಹಿಡಿದ್ರೆ ಗಾಡಿ ನೋಡ್ರಿ, ಇಲ್ಲಿ ಒಂದು ಇದನ್ನು ತೋರಿಸ್ತಾನೆ ಏನೋ ಐತ್ರಿಯಸ್ ಯಾವ ಥರ ವರ್ಕ್ ಆಗುತ್ತೆ ಅಂದ್ರೆ ಇದ್ರದ ತಡ್ರಿ ಒಂದು ನಿಮಿಷ ನ್ಯೂಟ್ರಲ್ ಮಾಡಿಬಿಡ್ತೀನಿ. ಗಾಡಿ ಗೇರು ಸ್ಟಾಪ್ ಮಾಡಿದ್ರೆ ನ್ಯೂಟ್ರಲ್ ಮಾಡಿಬಿಟ್ಟು ಗಾಡಿ ಸ್ಟಾಪ್ ಮಾಡಬೇಕು. ಏನಾಟ ನೋಡಿ, ಇವಾಗ ನ್ಯೂಟ್ರಲ್ ಐತೆ, ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಎಲ್ಲ ಗಾಡಿಗಳದ್ದು ನಮ್ಮ ಗಾಡಿ ಸ್ಪ್ಲೆಂಡರ್ ಇರೋದು ಕ್ಲಚ್ ಹಿಡಿದ್ರೆ ಸ್ಟಾರ್ಟ್ ಆಗುತ್ತೆ. ಈ ಗಾಡಿದಲ್ಲಿ ಹಂಗಿಲ್ಲ, ಕ್ರೂಸ್ ಮಾಡಿದ್ರೆ ಸಾಕು ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ ಸಡನ್ನಾಗಿ. ಅವ್ರು ಈ ಗಾಡಿ ನಂಬರು ಏನು ಸಕ್ಕದ ತೋರಿಸೋರು, ಈ ರೀತಿ ತೋರಿಸ್ತೀನಿ. ಒಂದು ನಿಮಿಷ ಗಾಡಿ ಆಫ್ ಆಗಲಿ ಇರಿ. ನೋಡಿ ಆಫ್ ಮಾಡ್ತೀನಿ. ಹೋಂಡಾ ಇವಾಗ ನೋಡಿ ಆನ್ ಮಾಡ್ತೀನಿ. ಏನು ಸಕ್ಕದಾಗಿ ಬಂದುಬಿಡುತ್ತೆ ಡಿಸ್ಪ್ಲೇ. ಈ ಡಿಸ್ಪ್ಲೇಲಿ ಫೋನು ಇದನ್ನು ಮಾಡ್ಕೋಬೋದು. ಮತ್ತು ಫೋನು ಬಂದಿರೋದು ಗೊತ್ತಾಗುತ್ತೆ. ಅಂದರೆ ಬ್ಲೂಟೂತ್ ಕನೆಕ್ಟ್ ಇರಬೇಕು. ಮತ್ತು ಇದ್ರದ್ದು ಇಕೋ ಮೋಡು, ಸ್ಪೋರ್ಟ್ ಮೋಡು ಕೊಟ್ಬಿಟ್ಟವ್ರು. ಇದರಲ್ಲಿ ಯಾವ ಮೋಡ್ ಕೊಟ್ಟರೆ ನನಗೆ ಗೊತ್ತಿಲ್ಲ ಈ ಗಾಡಿ ಫೀಚರ್ ಬಗ್ಗೆ. ಮತ್ತು ಏನೋ ಲೊಕೇಶನ್ ಗೊತ್ತಾಗ್ಬಿಡುತ್ತೆ. ನಾವಿಗೇಟರ್ ಹಾಕಿರೋ ಮೊಬೈಲಲ್ಲಿ ಏನು ನಾವು ಕನೆಕ್ಟ್ ಮಾಡ್ಕೊಡ್ತೀವಲ್ಲ, ಮತ್ತು ನಾವು ಫೋನ್ ಬಂದಿರೋದು ಗೊತ್ತಾಗ್ಬಿಡುತ್ತೆ ಇಲ್ಲೇ. ಆಲ್ಮೋಸ್ಟು ಇಲ್ಲೊಂದು ಹೋಲ್ಡ್ರ್ ಹಾಕಿದ್ರೆ ಕರೆಕ್ಟಾಗಿ ಬಿಡೋದು. ಇವ್ರು ಅಣ್ಣ ಬಂಡಗಳು ಇನ್ನೂ ಹೋಲ್ಡ್ರ್ ಏನೂ ಹಾಕಿಲ್ಲ. ನೋಡೋಣ ಯಾವಾಗ ಹಾಕ್ತಾರಂತ. ಇನ್ನೂ ಗಾಡಿ ನಂಬರ್ ಪ್ಲೇಟ್ ಬಂದಿಲ್ಲ, ಫಸ್ಟ್ ಸರ್ವಿಸ್ ಆಗಿಲ್ಲ. ಆಲ್ಮೋಸ್ಟ್ ಇವಾಗ 400 ಕಿಲೋಮೀಟ್ರ್ ಓಡಿಸ್ಬಿಟ್ಟು ಅವ್ರ ಅಣ್ಣ ಬಂದು ಗಾಡಿ ತೊಗೊಂಡು. ಯಾವತ್ತು ಮಂಗಳವಾರ ಗಾಡಿ ತೊಗೊಂಡವ್ರೆ, ಇವತ್ತು ಶನಿವಾರ ಸಂಜೆ ಆಗಿಬಿಟ್ಟೈತೆ. ಇಷ್ಟರಲ್ಲಿ 400 ಕಿಲೋಮೀಟ್ರ್ ಓಡಿಸ್ಬಿಟ್ಟವ್ರೆ. ಅಬ್ಬಾ ಏನು ಪರವಾಗಿಲ್ಲ, ಸಖತ್ತಾಗಿ ಓಡಿಸ್ಬಿಟ್ಟವ್ರೆ ಅಣ್ಣ ಬಂದು ಗಾಡಿನ. ಗಾಡಿ ನೋಡಿ ನಂಬರ್ ಗಾಡಿ. ಮುಂದ್ಗಡೆ ಇರೋದು ಡಿಸ್ಕ್ ಐತೆ. ಡಿಸ್ಕ್ ಮಾತ್ರ ನಂಬರ್ ವರ್ಕ್ ಆಗುತ್ತೆ. ಆದರೆ ಹಿಂದ್ಗಡೆ ಡ್ರಮ್ ಬ್ರೇಕ್ ಇರೋದು ಏನು ಅಷ್ಟೊಂದೇನು ಕಾಸಿಲ್ಲ. ಹಿಂದ್ಗಡೆನೂ ಡಿಸ್ಕ್ ಇರಬೇಕಿತ್ತು, ಆದರೆ ಅದರ ಕಾಸ್ಟ್ ಜಾಸ್ತಿ. ಇದೇ ಗೊತ್ತಿಲ್ಲ 125cc ಬ್ಯಾಕ್ ಸೈಡ್ ಡಿಸ್ಕು. ಆದರೆ ಇದ್ರದ್ದು ಮಾತ್ರ ಸಖತ್ತೈತೆ ಮಾತ್ರ ಡಿಸ್ಕು. ಇದನ್ನೋದು ಮುಂದ್ಗಡೆದು ಸಡನ್ನಾಗಿ ನನಗಿಷ್ಟ ಆಯಿತು ಗಾಡಿ ಮಾತ್ರ. ನಂಬರ್ ಗಾಡಿ ಮಾತ್ರ. ಇದರಲ್ಲಿ ಕತ್ಲಲ್ಲಿ ಸರಿಯಾಗಿ ಕಾಣಲ್ಲ ಅಂತ ಹಂಗೆ ಹೊಡ್ಸ್ಕೊಂಡು ಹೋಗ್ತೇನೆ. ಪ್ರೀತಿ ಪವಿತ್ರ ಪ್ರಿಸೋಳ್ ವಿಚಿತ್ರ, ಬೇಜಾರಾದರೆ ಎಣ್ಣೆ, ಲವಲ್ ಬಿದ್ದರೆ ಮಣ್ಣೆ, ಬದುಕೋದ್ರೆ ಬಿರಿಯಾನಿ, ಸತ್ತೋದ್ರೆ ಸಾಂಬ್ರಾಣಿ. ಏನು ಲೈನ್ಸ್ ಹಾಕ್ಬಿಟ್ಟವನ ಅಣ್ಣ, ಗಿಚ್ಚು ಲೈನ್ಸು. ಈ ಆಟೋಗಳ ಮೇಲೆ ಲೈನ್ಸ್ ಓದೋಕ್ಕೇ ಇಷ್ಟ. ಓಹೋ ಗೋಕುಲದಲ್ಲಿ ಯಾವುದೋ ಸಖತ್ತಾಗಿ ಮದುವೆ ಮಾಡ್ತವ್ರೆ. ವೆಂಕಟರಾಮಯ್ಯ ಕಲ್ಯಾಣ ಸೌಧ ಇಲ್ಲೊಂದಿದೆ. ಏನು ಸಖತ್ತಾಗಿ ಮದುವೆ ಡೆಕೋರೇಷನ್ ಮಾಡಿಬಿಟ್ಟವ್ರಪ್ಪ. ನಮ್ಮದು ಯಾವಾಗ ಮದುವೆ ಆಗೋದು ದೂರ ಉಳಿತು. ಹುಡುಗಿದ್ರೆ ತಾನೇ ಮದುವೆ ಆಗೋದು. ಹುಡುಗಿ ಇಲ್ಲ ಏನಿಲ್ಲ, ನಮಗೆ ಯಾರು ಬೀಳ್ತಾರೆ ನೋಡ್ರಿ. ಇವಾಗ ಹಿಂಗೆ ಹೋಗುತ್ತೆ ಯಾವ ಟಾಪ್ ಗೇರ್ನಾಗ. ನಮ್ಗೆ ಟ್ರಾಫಿಕ್ನಾಗ ಹೊಡ್ಯಾಕೆ ಮಜಾ. ಹಾವೇಕಿತ್ತ ಹೆಂಗೆ ಬೇಕಾದ್ರೆ ನುಗ್ಗಕ್ಕೆ ಹೊಡಿತೀವಿ ಆನ್ ದಿ ಸ್ಪಾಟಲ್ಲಿ. ಗಾಡಿ ಮಾತ್ರ ನಂಬರ್. ಹೇಳಿ ಕೇಳಿ ಮಾಡಿಸಿದ ಗಾಡಿ. ಅಯ್ಯಪ್ಪ ಬ್ರೇಕ್ ನೋಡ್ರಿ, ಸರಕ್ ಹೊಡಿತೈತೆ. ಅಣ್ಣ ಬಂಡು ಸೈಡ್ ಸರಿಯಾಕೋ. ಹೊಸ ಗಾಡಿ ಮ್ಯಾಗ ಬರತ್ತೀನಿ ಫಸ್ಟ್ ಟೈಮ. ಈ ಥರನೂ ಹೊಡಿಬೇಕು ನಾವು. ಆವಾಗಲೇನು ಗಾಡಿ ನಮ್ಗೆ ಕೈಯಲ್ಲಿ ಇದನ್ನು. ಅವ್ರು ಹೆಂಗೆ ಸಕ್ಕದ ಸ್ಪೀಡ್ ಹೋಗುತ್ತೆ. ಟಾಪ್ ಸ್ಪೀಡ್ ಎಷ್ಟಿದೆ ಗೊತ್ತಿಲ್ಲ. ಇದು ಟ್ರಾಫಿಕಲ್ಲಿ ಗೊತ್ತಾಗಲ್ಲ. ಬಿಟ್ಟರೆ ಖಾಲಿ ರೋಡ್ ಇರಬೇಕು, ಬಿಟ್ಟರೆ ಹೈವೇ ರೋಡಲ್ಲಿ ಇರಬೇಕು. ಆವಾಗ ಗೊತ್ತಾಗುತ್ತೆ ಟಾಪ್ ಸ್ಪೀಡ್ ಎಷ್ಟಿದೆ ಅಂತ. ಆದರೆ ಏನು ಕೇಳ್ತೀರ, ಅಲ್ಟಿಮೇಟ್ ಗಾಡಿ ನೋಡಿ. ನಮ್ಮ ಡೆಲಿವರಿ ಬಾಯ್ಸ್ಗೆ ಹೇಳಿ ಮಾಡಿಸಿರೋ ಗಾಡಿ ಥರ ಇದೆ ಇದು. ಪಿಕಪ್ ಆಗಲಿ ಏನು ಸ್ವಲ್ಪ ಅಂದರೆ ಹಿಂದೆ ಕಟ್ಕೊಳ್ಳೋಕ್ಕಾಗಲ್ಲ ಬ್ಯಾಗ್, ಅದೊಂದೇ ತಲೆನೋವು. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನಾದರೂ ಆಲ್ಟರ್ನೇಟ್ ಮಾಡಬೇಕಾಗತ್ತೆ. ಆದರೆ ಡೆಲಿವರಿ ಬಾಯ್ಸ್ ಹೇಳ್ತಾರೆ ಗಾಡಿ ತೊಗೊಳೋರಿದ್ರೆ X125. ಆದರೆ ಹೇಳಿ ಮಾಡಿಸಿರೋ ಗಾಡಿ ನೋಡಿ. ಪಿಕಪ್ ಆಗಲಿ ಸ್ಪೀಡ್ ಆಗಲಿ ಸರಿಯಾಗಿ ಹೋಗ್ಬಿಡುತ್ತೆ. ಸ್ಪ್ಲೆಂಡರ್ಗಿಂತ ಸಖತ್ತೈತೆ. ಆದರೆ ಖರ್ಚು ಹೆಂಗಿದೆ, ಸರ್ವಿಸಿಂಗ್ ಮಾತ್ರ 3 ಸರ್ವಿಸಿಂಗ್ ಫ್ರೀ ಕೊಟ್ಬಿಟ್ಟವ್ರೆ ಫಸ್ಟಕ್ಕೆ. ಏನು ಆಯಿಲ್ ಚಾರ್ಜ್ ಕೊಡಲೇಬೇಕು, 600-700 ರೂಪಾಯಿ ಆಗುತ್ತೆ ಆಯಿಲ್ ಚಾರ್ಜ್ ಅಂತೆ. ಬಿಟ್ಟರೆ ಅದಾದಮೇಲೆ ಇದೆ ನೋಡಿ, ಫಸ್ಟ್ ಸರ್ವಿಸ್ ಬಂದುಬಿಟ್ಟು 750ಇಂದ 1000 ಒಳಗಡೆ ಮಾಡ್ಸೋಕೆ ಹೇಳಿದ್ದಾರೆ. ಅದನ್ನು ಬಿಟ್ಟು ಮಿಕ್ಕಿರೋರ್ದು 3000 ಮತ್ತು 9000 ಕಿಲೋಮೀಟ್ರ್ ಆದಮೇಲೆ
ಅದೆಲ್ಲ ಕೊಟ್ಬಿಟ್ಟು ಯಪ್ಪ ಏನು ಗುರು ಹಂಸೆ ಕಾಣ್ತಲ್ಲ, ಕಾರ್ ಮಧ್ಯ ಇರುತ್ತವಲ್ಲ, ರೋಡೇ ಕಾಣಲ್ಲ ಸರಿಯಾಗಿ. ಆದರೆ ಏನೇ ಹೇಳಿ ನೀವು, ಗಾಡಿ ಮಾತ್ರ ಏಕ್ ನಂಬರ್. SP 125 ಹೊಂಡಾ ನಾವು ಗಿಚ್ಚಿ ಗಿಲಿಗಿಲಿ ಥರ ಹೋಗುತ್ತೆ ನೋಡಿ ಗಾಡಿ. ಟ್ರಾಫಿಕಲ್ಲಿ ಏನು ಅಷ್ಟೊಂದು ದೊಡ್ಡ ಗಾಡಿನೂ ಅನಿಸಲ್ಲ. ಏನಾದರೂ ದೊಡ್ಡ ಗಾಡಿ ಹೆಂಗೆ ಅನಿಸುತ್ತೆ ಅಂದರೆ ನಾರ್ಮಲ್ 200 ಪಲ್ಸರ್ ಗಿಲ್ಸರ್ ಹೊಡಿತೀವಲ್ಲ ಆ ಲೆವೆಲಲ್ಲಿ ಐತೆ ಗಾಡಿ ಮಾತ್ರ. ಹ್ಯಾಂಡಲ್ ಬಾರ್ ಆಗಲಿ, ಹ್ಯಾಂಡಲ್ ಬಾರು ದೊಡ್ಡದು ಕೊಟ್ಬಿಟ್ಟವ್ರೆ. ಟ್ಯಾಂಕ್ ಲೀಟ್ರ್ ಬಂದುಬಿಟ್ಟು ಕೆಪಾಸಿಟಿ ಬಂದುಬಿಟ್ಟು 11 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಇರೋದು. ಆಲ್ಮೋಸ್ಟ್ ಈಗಿನ ರೇಟ್ ಪ್ರಕಾರ ನೋಡಿದ್ರೆ ಒಂದು 1150 ರೂಪಾಯಿ, 1150 ಮೇಲೇ ಹೋಗುತ್ತೆ ರೇಟ್. ಯಾಕಂದ್ರೆ 103 ರೂಪಾಯಿ ಪೆಟ್ರೋಲ್ ರೇಟ್ ಐತೆ, 103, 104. ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಮಾಡಿಸ್ಬೇಕಾರೆ ಮೈಲೇಜ್ ಮಾತ್ರ 65ರಿಂದ 65 ಮೈಲೇಜ್ ಕೊಡ್ತೈತೆ ಹೇಳೋರೆ. ನಮ್ಮ ಕೈಯಲ್ಲಿ ಸಿಕ್ಕರೆ ಸಾಕು, ಒಂದು 55 ಕೊಟ್ಟರೆ ನಮಗೆ ಆ ಥರ ಉಜ್ಜಿಸ್ಬಿಡುತ್ತೆ. ಅಂದರೆ ನಮ್ಮದು ಟ್ರಾಫಿಕ್ ಅಲ್ವಾ, ಆಫ್ ಮಾಡು ಆನ್ ಮಾಡು ಆಫ್ ಮಾಡು ಆನ್ ಮಾಡು ಅಂದ್ಕೊಂಡು ಇದನ್ನಾಗಿಬಿಡುತ್ತೆ. ಆ ಕಾರಣಕ್ಕೆ ನೋಡ್ರಿ ಪಿಕಪ್ ಹೆಂಗೆ ತೊಗೊಳುತ್ತೆ ಸಡನ್ನಾಗಿ. ಇದು ಟ್ರಾಫಿಕಲ್ಲಿ ಇದನ್ನು ಸ್ಲೋ ಹೊಡಿತಾ ಇರೋದು, ಎಲ್ಲಾರ ಗೊತ್ತಲ್ಲ. ನಾರ್ಮಲ್ ರೋಡಲ್ಲಿದ್ದರೆ ಅಂತ ಹೋಗ್ಬಿಡುತ್ತೆ ಅಷ್ಟೇ. ನೋಡ್ರಿ ಡಿಸ್ಕು ಏನು ಸಖತ್ತೈತೆ, ಡ್ಯಾನ್ಸ್ ಮಾಡ್ಕೊಂಡು ಹೊಡಿಬೋದು ಗಾಡಿನ. ಆ ಥರ ಐತೆ ಗಾಡಿ ಮಾತ್ರ. ಹೇಳಿ ಮಾಡಿಸಿರೋ ಗಾಡಿ ನಮ್ಮ ಡೆಲಿವರಿ ಬಾಯ್ಸ್ಗೆ. ಏನಂತೀರ, ನೀವೇನಾದ್ರು ತೊಗೊಳೋರಿದ್ರೆ ಗಾಡಿಗಳು ತೊಗೊಂಡ್ಬಿಡ್ರಿ. ನಿಮ್ಗೆ ಇಷ್ಟ ಬಂದಿದ್ದು ಗಾಡಿ ತೊಗೊಳ್ರಿ, ನಾನು ಯಾರು ಹೇಳೋನು. ಇರಿ ಒಂದು ನಿಮಿಷ ಇದ್ರದ್ದು ಹೆಂಗಿದೆ ಸೈಡಿಂದ ತೋರಿಸ್ತೀನಿ. ಸ್ವಲ್ಪ ಯಾವ್ದಾದ್ರು ಬೆಳಕಿರೋ ಜಾಗದಲ್ಲಿ ನಿಲ್ಲಿಸ್ಬೇಕೈತೆ ಗಾಡಿನ. ಎಲ್ಲಿ ನೋಡಿದ್ರೂ ಕತ್ಲೈತೆ. ನಾನು ಹೋಗಿಬಿಟ್ಟು ಕತ್ಲಲ್ಲಿ ಅಣ್ಣ ಬಂದು ಕೆಲ್ಸಕ್ಕೆ ಹೋಗಿದ್ರಲ್ಲ, ಅದಕ್ಕೆ ಇವಾಗ ಸಿಕ್ತು ಅಂದ್ಕೊಂಡು ಒಂದು ರೈಡಿಗೆ ಬಂದಿದ್ದೀನಿ ಓಡಿಸ್ಕೊಂಡು ಹೋಗೋಣಂತ. ಅಣ್ಣ ಬೋಂಡ್ ಗಾಡೀಲಿ ಪೆಟ್ರೋಲ್ ಬೇರೆ ಒಂದೇ ಕಡ್ಡಿ ಇಟ್ಕೊಂಡ್ಬಿಟ್ಟವನೆ, ಒಂದೇ ಕಡ್ಡಿ ಪೆಟ್ರೋಲ್ ಇರೋದು. ಈ ಅಪ್ಪ ದೇವ್ರೆ, ಬೇಗ ಹೊಡಿರೋ. ಏನು ಈ ಥರ ಮಾಡಿದ್ರೆ ಹೆಂಗೆ? ಬರೀ ನೋಡ್ರಿ ಈ ಕಡೆ ಹೋಗ್ಬಿಡೋಣ, ಮತ್ತಿಕರೆ ಕಡೆ ಇರೇ ಗಾಡಿ ತೋರಿಸ್ತೀನಿ ಬೆಳಕಲ್ಲಿ. ಇವ್ರು ಬೆಳಕಾದರೂ ಎಲ್ಲ ಇತ್ತಪ್ಪ, ಕಾಣತ್ತಲ್ಲ ಗೊತ್ತಲ್ಲ. ಇಲ್ಲಿ ಬೆಳಕೈತೆ ನೋಡೋಣ ಇರಿ, ಗಾಡಿ ಆಫ್ ಮಾಡಿಸ್ಬಿಡೋಣ. ಬೆಳಕಲ್ಲಿ ಕಾಣಿಸ್ಬಿಡುತ್ತೆ ಏನೋ ಗೊತ್ತಿಲ್ಲ. ಇವಾಗ ನೋಡಿ ಫುಲ್ ಬ್ಲ್ಯಾಕು ಧೂಳಾಗಿಬಿಟ್ಟೈತೆ, ಗಾಡಿನೂ ಒರೆಸಿಲ್ಲ, ಹಾಗೆ ಎತ್ತಾಕೊಂಡು ಬಂದುಬಿಟ್ಟೈತೆ. ಟ್ಯೂಬ್ಲೆಸ್ ಟೈರ್ ಇರೋದು 2, ಸಖತ್ತಾಗೈತೆ ಗಾಡಿ ಮಾತ್ರ. ಅವ್ನು ಹಿಡಿಯೋದು ಓಡಿಸೋ ಥರ ನೋವು ಹಿಡಿಯೋದು ಹೆಂಗೆ ಹೋದೈತೆ ಗಾಡಿಗೆ ಗೊತ್ತೈತೇನ್ರಿ. ಅದು ರೈಡರ್ ಗಾಡಿ ನಾನು ಯಾವತ್ತೂ ಓಡಿಸಿದ್ದೀನಿ ಆಲ್ಮೋಸ್ಟು, ಫ್ರೆಂಡ್ ಗಾಡಿದು ರೈಡ್ರು. ಆದರೆ ಅಷ್ಟೊಂದೇನು ಮಜಾ ಕೊಟ್ಟಿಲ್ಲ. ಆದರೆ SP 125 ಮಾತ್ರ ಏಕ್ ನಂಬರ್ ಗಾಡಿ ನೋಡಿರಿ, ಓಡ್ಸೋಕೆ ಮಾತ್ರ. ನಿಮಗೆ ಯಾವ ಗಾಡಿ ಇಷ್ಟ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನಮಗೆ ಸ್ಪ್ಲೆಂಡರ್ ಇಷ್ಟ, ಯಾಕಂದ್ರೆ ಅದೇ ಗಾಡಿ ಇರೋದಲ್ಲ. ನಮ್ಮ ಗಾಡಿ ನಾವೇ ಇಷ್ಟಪಡ್ಬೋದಲ್ಲ, ಇನ್ಯಾರು ಇಷ್ಟಪಡ್ತಾರೆ? ಬೇರೆ ಗಾಡಿಗಳನ್ನು ಇಷ್ಟ. ಅದರಿಗಿಂತ ಫಸ್ಟ್ ನಮ್ಮದು ಸೈಬರ್ 250 ತುಂಬ ಇಷ್ಟ, ಅಂದರೆ ತುಂಬ ಇಷ್ಟ ಆಗಿತ್ತು. ಏನು ಮಾಡೋದು, ಆದರೆ ಗಾಡಿನೇ ಇಲ್ಲ. ಇವಾಗ ಆಕ್ಸಿಡೆಂಟ್ ಆಯಿತು, ರೆಡಿ ಮಾಡಿಸ್ಬಿಟ್ಟು ಸೇಲ್ ಮಾಡಿಬಿಟ್ಟಿದ್ದೀವಿ. ಇವಾಗ ರಿಟರ್ನ್ ತೊಗೊಳ್ಳೋದು ಆಗಲ್ಲ ಅಂತ, ಗಾಡಿ ಸಿಗೋದು ಇಲ್ಲ ಸೈಬರ್ 250 ಮತ್ತೆ. ಆ ಥರ ಆಯ್ತು. ಆ ಗಾಡಿ ಆಕ್ಸಿಡೆಂಟ್ ಆಯ್ತಲ್ಲ 2.5 ವರ್ಷ ಹಿಂದೆ. ಅದರಿಂದ ಮನೇಲಿ ಮಾರಿಬಿಡಿ ಅಂದರು. ಗಾಡಿನ ರೆಡಿ ಮಾಡಿಸಿ ಆ ಗಾಡಿನ ಸೈಬರ್ 250ನ 94,000 ರೂಪಾಯಿ ಕೊಟ್ಟು ರೆಡಿ ಮಾಡಿಸ್ಬಿಟ್ಟು ಓನ್ಲಿ 50,000 ರೂಪಾಯಿಗೆ ಮಾರಿದ್ದೀವಿ ಗಾಡಿನ. ಎಂಥ ನನ್ನ ಮಕ್ಳು ಇರ್ಬೇಕು ನೋಡಿ ನಾವು. ಏನು ಮಾಡೋಕ್ಕಾಗಲ್ಲ, ಇದೇ ಕೈವಾಡ ಅಂದ್ಕೊಂಡು ಸುಮ್ಮನೆ ಇರಬೇಕು. ಬರ್ರಿ ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಯಾವ ಗಾಡಿ ಇಷ್ಟ ಅಂತ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತು ನೀವು ಡೆಲಿವರಿ ಬಾಯ್ಸ್ ಆಗಿಬಿಟ್ಟು ಯಾವ ಗಾಡಿನ ಓಡಿಸ್ತೀರ ಅಂತ ಆಲ್ಮೋಸ್ಟ್ ಡೆಲಿವರಿ ಬಾಯ್ಸು ಯಾವುದೂ ಗಾಡಿ ಬಿಟ್ಟಿಲ್ಲ ನೋಡಿರಿ. ಎಲ್ಲ ಗಾಡಿಗಳು ಅರೌಂಡ್ 5 ಮಾಡಿ ಹೊಡಿತಾರೆ, MT 150 ಮೇಲೆ ಹೊಡಿತಾರೆ. ಅಪ್ಪ ದೇವರೇ, ಒಬ್ಬೊಬ್ಬರು ರಾಯಲ್ ಎನ್ಫೀಲ್ಡ್ ಮೇಲೇನೂ ಹೊಡೆದವ್ರೆ. ಏನವ್ರು ಇಷ್ಟ ಬಂದಂಗೆ ಗಾಡಿಗಳು ಹೊಡಿತಾರೆ. ಈ ವಿಡಿಯೋ ಎಲ್ಲಿಗೆ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.